ಸರ್ ಮತ್ತೆ ಯಾಕೆ ಇದು SC/ST ಮೀಸಲಾಗಿ ಇಟ್ಟಿರುವಂತಹ ಹಣದ ಬಗ್ಗೆ ಬಹಳ ದೊಡ್ಡ ಚರ್ಚೆ ನಡೀತಾ ಇದೆಯಲ್ಲ, ಅದು ಯಾಕೆ ಅಂತೀರಿ? ಹಂಗಾರೆ ಸುಮ್ಮನೆ ಬೆಂಕಿಲ್ದು ಹೋಗಿ ಆಡಕೊಂತೇನ್ರಿ? ಇಲ್ಲ, ಹಂಗೇನಿಲ್ಲ. ಕೆಲವೊಂದು ಸರಿ SCP TSP ಇಟ್ಟಂತ ಹಣವನ್ನು ಬಳಕೆ ಮಾಡಲೇಬೇಕಾದಂಥ ಪರಿಸ್ಥಿತಿ ಬರುತ್ತೆ. ಹೌದು. ಅದಕ್ಕೆ 40% ಅಥವಾ 51% ಅಲ್ಲಿ ದಲಿತರಿದ್ದಾಗ ಅಲ್ಲಿ ಇನ್ನ 50% ಬೇರೆಯವರಿದ್ದು ಕೂಡ ಅವ್ರಿಗೆ ಅನುಕೂಲ ಆಗುತ್ತೆ. ಬಟ್ ಎಲ್ಲ ಸರಿ ಅದ ಅಂತೀರಿ ನೀವು? 100% 100 ಸರಿ ಇದೆ. ಯಾಕಂದ್ರೆ ಸಿದ್ದರಾಮಯ್ಯನವರು ಏನು ದೀನ ದಲಿತರ ಬಗ್ಗೆ ಕಾಳಜಿ ಇಟ್ಕೊಂಡಂಥವ್ರು. ಅವರ ಹಣವನ್ನು ದುರುಪಯೋಗ ಮಾಡೋಂಥ ಜನ, ಇನ್ನೂ ಬೇರೆ ಹಣವನ್ನು ತಗೊಂಡು ಅವ್ರು ಕೊಡೋಂಥ ಮುಖ್ಯಮಂತ್ರಿ ನಮ್ಮವರು. ಅದರಿಂದ ಅವ್ರಿಗೆ ಅನ್ಯಾಯ ಮಾಡೋ ಪ್ರಶ್ನೆನೇ ಇಲ್ಲ. ನಾವು ಯಾವತ್ತಿದ್ರೂ ಸಿದ್ದರಾಮಯ್ಯರಾಗಲಿ, DK ಶಿವಕುಮಾರ್ ಆಗಲಿ, ನಮ್ಮ ಕಾಂಗ್ರೆಸ್ ಪಕ್ಷ ಆಗಲಿ ಬಡವರ ಪರವಾಗಿ, ದೀನ ದಲಿತರ ಪರವಾಗಿ ಇರ್ತಕ್ಕಂಥ ಪಕ್ಷ. ರಿಸರ್ವೇಷನ್ ಕೊಟ್ಟಿದ್ದೇ ನಾವು ಕಾಂಗ್ರೆಸ್ ಪಕ್ಷ SC/ST ಗಳಿಗೆ. SCP TSP ಮಾಡಿದವರೇ ನಾವು. ಸರ್ ಆದ್ರೂ ಸಿಚುವೇಶನ್ ಹಿಂಗೆ ಒಂದೇ ಥರ ಇರಲ್ಲಲ್ರಿ ಸರ್? ಪರಿಸ್ಥಿತಿ ಇರೋ ಒಂದು ವ್ಯವಸ್ಥೆಯಲ್ಲಿ ಹೆಚ್ಚು ನಮ್ಮದು ನೋಡಿ, ಸರ್ಕಾರ ಇರೋದು ಯಾಕೆ ಹೇಳ್ರಿ? ಜನರಿಗೋಸ್ಕರ ಅಲ್ಲ, ಜನರಿಗೋಸ್ಕರನೇ ಇರೋದು. ಆದರೆ ಸಮತೋಲನ ಕಾಪಾಡಬೇಕು, ಬ್ಯಾಲೆನ್ಸ್. ಕೆಳಗಿರ್ತಕ್ಕಂಥವ್ರನ್ನ ಕಟ್ಟೆ ಕಡೆಯ ಮನುಷ್ಯನ ಮುಖ್ಯವಾಣಿ ತರ್ತಕ್ಕಂಥದ್ದು ಸರ್ಕಾರದ ಕೆಲಸ. ದೀನದಲಿತರನ್ನ ಮುಖ್ಯವಾಣಿ ತರ್ತಕ್ಕಂಥದ್ದು ಸರ್ಕಾರ. ಯಾವುದೇ ಸರ್ಕಾರ ಇರಲಿ, ಅದ್ರ ಕೆಲಸ ಯಾರು ಕಟ್ಟ ಕಡೆಯ ಮನುಷ್ಯ ಇದ್ದಾನೆ, ಯಾರು ಕಷ್ಟದಲ್ಲಿದ್ದಾನೆ ಅವನು ಸಹಾಯ ಮಾಡೋಕ್ಕಿರೋದ ಹೊರತಾಗಿ ಶ್ರೀಮಂತರು ಸಹಾಯ ಮಾಡೋಕ್ಕೆ ಯಾವ ಸರ್ಕಾರನೂ ಇರಬಾರ್ದು. ಡೆಮಾಕ್ರಸಿ ಅಂತಂದ್ರೆ ಏನು ಅಂತಂದರೆ, ಪ್ರಜಾಪ್ರಭುತ್ವ ಅಂದರೆ ಏನು ಅಂದರೆ ಸಮತೋಲನ ಕಾಪಾಡಬೇಕು. ಇಲ್ಲಾಂದ್ರೆ ಏನಾಗುತ್ತೆ, ಬಡವರಾಗಿ ಉಳ್ಕೊಂಡ್ರು, ಶ್ರೀಮಂತರಾಗಿ ಉಳ್ಕೊಂಡ್ರೆ ಶ್ರೀಲಂಕಾದಲ್ಲಿ ಆಯ್ತಲ್ಲ. ಹಾಗಾದ್ರೆ ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದಾಗಿನಿಂದ ದೀನ ದಲಿತರು, ನಿರ್ಗತಿಕರು, ಕೆಳವರ್ಗದವರೆಲ್ಲ ಬಹಳ ಖುಷಿಯಾಗಿದ್ದಾರೆ ಅಂತ ಹೇಳ್ತೀರಾ? ನೋಡಿ, 7 ಕೋಟಿ ಜನಸಂಖ್ಯೆ ಇರತಕ್ಕಂಥ ಕರ್ನಾಟಕ 3,71,000 ಕೋಟಿ ಬಜೆಟನ್ನು ಮಂಡನೆ ಮಾಡಿದೆ. 10 ಲಕ್ಷ ಕೋಟಿ ಆದರೂ ಅಭಿವೃದ್ಧಿಗೆ ಸಾಲದು. ಹಂಗಂತೇಳಿ ಒಂದೇ ವರ್ಷದಲ್ಲಿ ಎಲ್ಲವನ್ನೂ ಮಾಡ್ತೀನಿ ಅಂತಂದು ಹೇಳೋದು ದಡ್ಡತನ. 5 ವರ್ಷ ಕಾಲಾವಕಾಶ ಜನರು ನಮಗೆ ಕಾಂಗ್ರೆಸ್ ಸರ್ಕಾರಕ್ಕೆ ಕೊಟ್ಟಿದ್ದಾರೆ. 5 ವರ್ಷದಲ್ಲಿ ಆ ವರ್ಗದ ಜನ ಮುಖ್ಯವಾಹಿನಿಗೆ ಬರೋದಂತೂ ಶತಸಿದ್ಧಿ ಅನ್ನೋ ನಂಬಿಕೆ ನನಗಿದೆ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.